ಮೊನ್ನೆ ನಮ್ಮ ಫ್ರೆಂಡ್ ಒಬ್ರು ನಾನು ವಾಕಿಂಗ್ ಹೋಗ್ತಾ ಇರೋವಾಗ ಕಾಣಿಸಿದ್ರು. ಮಾಮೂಲಿಯಾಗ ಆ ರೂಟ್ ಬರಲ್ವಲ್ಲ ಅಂದ್ಬಿಟ್ಟು ನಾನು ಅವ್ರನ್ನ ವಿಚಾರಿಸ್ದೆ, ಏನಪ್ಪ ಈ ಕಡೆಗೆ ಬಂದಿದ್ಯಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲಪ್ಪ ಒಂದು ನಾಮಕರಣ ಇತ್ತು ಯಾರೋ ತಿಳಿದವ್ರದ್ದು, ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲೇ ರೆಸ್ಟ್ ತಗೊಂಡು ಇವಾಗ ನಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ ಅಂತಂದ್ರು. ನಾನು ಲೋಕಾರೂಢಿಯಾಗೆ ಕೇಳಿದೆ ಏನ್ ಹೆಸರಿಟ್ರು ಅಂತ. ಅದಕ್ಕೆ ಆತನಿಗೆ ಪಾಪ ಜ್ಞಾಪಕ ಶಕ್ತಿ ಪ್ರಾಬ್ಲಮ್ ಅಲ್ಲ, ಆ ಇಟ್ಟಿರೋ ಹೆಸರು ಅಂಥ ಕಾಂಪ್ಲಿಕೇಟೆಡ್ ಹೆಸರು, ಅಂಥ ಕಷ್ಟವಾಗಿರೋ ಹೆಸರು ಇಟ್ಟಿದ್ದಾರೆ. ಕಡೆಗೂ ಅವ್ರಿಗೆ ಹೇಳಕ್ಕೆ ಗೊತ್ತಾಗಲೇ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಎಲನ್ ಮಸ್ಕೋ ಅವನ ಒಬ್ಬ ಮಗನಿಗೆ ಅದೇನೋ ಹೆಸರು ಇಟ್ಬಿಟ್ಟ, ABCD 1 2 3 ಥರ ಅದೇನದು XAE A12 ಅಂತೆ. ಅವನ ಹಾಗೆ ಹೆಸರಿಟ್ಬಿಟ್ಟ. ನಮ್ಮ ಶಾಸ್ತ್ರ ಏನ್ ಹೇಳುತ್ತೆ ಅನ್ನೋದು ಒಂದು ವಿಚಾರ ನೋಡೋಣ. ಹೆಸರುಗಳು ಇಡೋದ್ರಲ್ಲಿ ಮಕ್ಕಳಿಗೆ ಅಜಾಮಿಳ ಅನ್ನೋದು ಒಂದು ಕತೆ ಬರುತ್ತೆ. ಅದರಲ್ಲಿ ಹೇಳ್ತಾರೆ, ಶಾಸ್ತ್ರದ ಪ್ರಕಾರ ಮಕ್ಕಳಿಗೆ ದೇವ್ರ ಹೆಸರಿಡ್ಬೇಕಂತೆ. ಯಾಕೆ ಅಂದ್ರೆ ಸಾಯೋ ಕಾಲದಲ್ಲಿ ಮಕ್ಕಳನ್ನ ಕರೆಯೋವಾಗ ಆವಾಗಾದ್ರೂ ನೀವು ದೇವ್ರನ್ನ ನೆನೆಸ್ಕೊಳ್ಳಿ ಅಂತ. ಇದು ನಮ್ಮ ಸಂಪ್ರದಾಯ. ಅದಕ್ಕೆ ನೀವು ನೋಡಿರ್ಬೇಕು, ನಮ್ಮ ಬೆಟ್ಟ ಗುಡ್ಡಗಳಾಗಲಿ, ನದಿಗಳಾಗಲಿ, ಪರ್ವತಗಳಾಗಲಿ ಎಲ್ಲ ದೇವ್ರ ಹೆಸರಿಟ್ಟಿದ್ದಾರೆ. ಪ್ರಕೃತಿ ಅಂದ್ರೇನೆ ದೇವ್ರು, ದೇವ್ರ ಅಂದ್ರೇನೆ ಪ್ರಕೃತಿ. ಅದಕ್ಕೋಸ್ಕರ ನಾವು ಆ ಹೆಸರುಗಳನ್ನ ಇಟ್ಕೊಂತೀವಿ. ಯಾತಕ್ಕೆ ಅಂದ್ರೆ ಒಂದು ಬೆಟ್ಟ ಹತ್ತೋವಾಗ್ಲೋ, ಒಂದು ಗುಡ್ಡ ಹತ್ತೋವಾಗ್ಲೋ, ಒಂದು ನದಿಲಿ ಸ್ನಾನ ಮಾಡೋವಾಗ್ಲೋ ಅದ್ರ ಹಿಂದೆ ಆ ಹೆಸರು ಹಿಂದೆ ಏನಿದೆ ಅನ್ನೋದು ಒಂದು ಕುತೂಹಲದಿಂದ ಆದ್ರೂ ನಾವು ಕೇಳ್ತೀವಿ ಅನ್ನೋದು ಒಂದು ಉದ್ದೇಶ.